ನಮಸ್ಕಾರ. ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಟ್ರಂಪ್ ಸುಂಕಾಸ್ತ್ರದ ವಿರುದ್ಧ ಪ್ರಧಾನಿ ಮೋದಿ ರಕ್ಷಣಾತ್ಮಕ ಆಟದ ಮೊರೆ ಹೋಗಿದ್ದಾರೆ. ಅಮೆರಿಕ ಹೊರತುಪಡಿಸಿ ಉಳಿದ ದೇಶಗಳೊಂದಿಗಿನ ವ್ಯವಹಾರ ಬಾಂಧವ್ಯವನ್ನ ಮೋದಿ ಮತ್ತಷ್ಟು ವೃದ್ಧಿಗೊಳಿಸಿಕೊಳ್ತಾ ಇದ್ದು, ರಷ್ಯಾ, ಚೀನಾ ಬಳಿಕ ಇದೀಗ ಜರ್ಮನಿಯೊಂದಿಗೆ ಸ್ನೇಹದ ಹಸ್ತ ಚಾಚಿದ್ದಾರೆ. ಶಸ್ತ್ರದ ವಿರುದ್ಧ ನಮೋ ಮಾಸ್ಟರ್ ಪ್ಲಾನ್. ಯುರೋಪಿಯನ್ ಒಕ್ಕೂಟದತ್ತ ಪ್ರಧಾನಿ ಮೋದಿ ಕಣ್ಣು. ಡೊನಾಲ್ಡ್ ಟ್ರಂಪ್ ವಿಶ್ವದ ಅರ್ಥವ್ಯವಸ್ಥೆಯನ್ನ ತನ್ನ ಬೆರಳಿನಲ್ಲಿ ಆಟ ಆಡಿಸುತ್ತೇನೆ ಅಂತ ನಂಬಿರೋ ಹುಂಬ ರಾಜಕಾರಣಿ. ನಿದ್ರೆಯಲ್ಲಿ ಕಂಡ ಕನಸನ್ನ ಬೆಳಗ್ಗೆ ಎದ್ದು ಜಾರಿ ಮಾಡೋ ಮನುಷ್ಯ. ಭಾರತವನ್ನು ತನ್ನ ಹಿಡಿತಕ್ಕೆ ಪಡೆಯಬೇಕೆಂದು ಅಮೆರಿಕ ಅಧ್ಯಕ್ಷ ಮಾಡಿದ ಕಿತಾಪತಿ ಒಂದೆರಡಲ್ಲ. ಇಂತಿಪ್ಪ ಟ್ರಂಪ್ನ ಸುಂಕಾಸ್ತ್ರದ ವಿರುದ್ಧ ಪ್ರಧಾನಿ ಮೋದಿ ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕಿದ್ದಾರೆ. ರಷ್ಯಾ, ಚೀನಾ ಬಳಿಕ ಇದೀಗ ಯುರೋಪಿಯನ್ ಒಕ್ಕೂಟದತ್ತ ತನ್ನ ಚಿತ್ತ ನೆಟ್ಟಿದ್ದಾರೆ. ವಿಶ್ವದ ಅತಿದೊಡ್ಡ ಅರ್ಥವ್ಯವಸ್ಥೆಗಳ ಸ್ನೇಹ ಸಂಗಮ. ಭಾರತದ ಆರ್ಥಿಕತೆಯನ್ನ ಮತ್ತಷ್ಟು ಭದ್ರಪಡಿಸಲು ಪ್ರಧಾನಿ ಮೋದಿ ಯುರೋಪಿಯನ್ ಒಕ್ಕೂಟದತ್ತ ಸ್ನೇಹ ಹಸ್ತ ಚಾಚಿದ್ದಾರೆ. ವಿಶ್ವದ 3ನೇ ಅರ್ಥವ್ಯವಸ್ಥೆಯಾದ ಜರ್ಮನ್ ಜೊತೆ ವ್ಯವಹಾರಿಕ ಸಂಬಂಧವನ್ನ ವೃದ್ಧಿಸಲು ಇಂದು ಜರ್ಮನ್ ಚಾನ್ಸಲರ್ ಮಿತ್ ಜೊತೆ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ವಿಶ್ವದ 3ನೇ ಮತ್ತು 4ನೇ ಆರ್ಥಿಕತೆ ದೇಶಗಳ ಈ ಭೇಟಿಯನ್ನ ಇಡೀ ಜಗತ್ತೇ ಬೆರಗುಗಣ್ಣಿನಿಂದ ನೋಡುತ್ತಿದ್ದು, ಇದೇ ಮೊದಲ ಬಾರಿಗೆ ಜರ್ಮನ್ ಚಾನ್ಸಲರ್ ಫೆಡರಿಕ್ ಮರ್ಜ್ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಮೋದಿ ಮತ್ತು ಮರ್ಜ್ ಭಾಗಿಯಾಗಿದ್ರು. ಜರ್ಮನಿ ಯುರೋಪ್ ಖಂಡದ ಅತಿದೊಡ್ಡ ಆರ್ಥಿಕತೆಯಾಗಿದ್ದು, ಅಹಮದಾಬಾದ್ನ ಮಹಾತ್ಮ ಮಂದಿರದಲ್ಲಿ ಮೋದಿ ಮತ್ತು ಮರ್ಜ್ ದ್ವಿಪಕ್ಷೀಯ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಕೃಷಿ, ಆಟೋಮೊಬೈಲ್, ಗ್ರೀನ್ ಹೈಡ್ರೋಜನ್ ಸೇರಿ ರಕ್ಷಣಾ ಕ್ಷೇತ್ರದ ಹೂಡಿಕೆ ಬಗ್ಗೆ ಚರ್ಚೆಯಾಗಿದ್ದು, ಸಿಇಒ ಸಭೆಗಳಲ್ಲೂ ಇಬ್ಬರು ದಿಗ್ಗಜ ನಾಯಕರು ಭಾಗಿಯಾಗಿದ್ರು. ಜರ್ಮನಿ ಭಾರತದ ಟಾಪ್ 10 ಎಫ್ಟಿಐ ಹೂಡಿಕೆ ರಾಷ್ಟಗಳಲ್ಲಿ ಒಂದಾಗಿದ್ದು, ಭಾರತದ ಪ್ರತಿಭಾನ್ವಿತರಿಗೆ ಮಣೆ ಹಾಕಲು ಸಜ್ಜಾಗಿದೆ. ಭಾರತದ ಪ್ರತಿಭಾನ್ವಿತರಿಗಾಗಿಯೇ ವೀಸಾ ನಿಯಮಗಳಲ್ಲಿ ಬದಲಾವಣೆ ತಂದಿದೆ. चांसलर के रूप में यह उनकी भारत ही नहीं बल्कि एशिया की पहली यात्रा है. यह इस बात का सशक्त प्रमाण है कि वे भारत के साथ संबंधों को कितना गहरा महत्व देते हैं. उनके पर्सनल अटेंशन और कमिटमेंट के लिए मैं उनका बहुत बहुत धन्यवाद करता हूं. भारत जर्मनी के साथ अपनी मित्रता और साझेदारी और सुदृढ़ करने के लिए पूरी तरह से प्रतिबद्ध है. ಜರ್ಮನ್ ಚಾನ್ಸಲರ್ ಜೊತೆ ಪ್ರಧಾನಿ ಮೋದಿ ಕೇವಲ ಆರ್ಥಿಕತೆ ಬಗ್ಗೆ ಮಾತ್ರ ಚರ್ಚೆ ಮಾಡಿಲ್ಲ. ಬದಲಾಗಿ ಉಕ್ರೇನ್, ಗಾಜಾದಲ್ಲಿ ನಡೆಯುತ್ತಿರೋ ನರಮೇಧದ ಬಗ್ಗೆಯೂ ಗಹನವಾದ ಮಾತುಕತೆ ನಡೆಸಿದ್ದಾರೆ. और अर्बन मोबिलिटी जैसे क्षेत्रों में मिलकर नई परियोजनाओं को आगे बढ़ा रहे हैं. ग्रीन हाइड्रोजन में दोनों देशों की कंपनियों का नया मेगा प्रोजेक्ट भविष्य की ऊर्जा के लिए एक गेम चेंजर साबित होगा. ಒಂದೆಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 3ನೇ ವಿಶ್ವ ಯುದ್ಧದ ಆತಂಕವನ್ನ ಉಂಟು ಮಾಡಿದ್ರೆ, ಮತ್ತೊಂದೆಡೆ ಮೋದಿ ವಿಶ್ವ ಶಾಂತಿಯ ಮಂತ್ರ ಜಪಿಸುತ್ತಿದ್ದಾರೆ. ಅಮೆರಿಕದ ಸೊಕ್ಕು ಮುರಿಯಲು ರಣತಂತ್ರ ರೂಪಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ನಮಸ್ಕಾರ. ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಟ್ರಂಪ್ ಸುಂಕಾಸ್ತ್ರದ ವಿರುದ್ಧ ಪ್ರಧಾನಿ ಮೋದಿ ರಕ್ಷಣಾತ್ಮಕ ಆಟದ ಮೊರೆ ಹೋಗಿದ್ದಾರೆ. ಅಮೆರಿಕ ಹೊರತುಪಡಿಸಿ ಉಳಿದ ದೇಶಗಳೊಂದಿಗಿನ ವ್ಯವಹಾರ ಬಾಂಧವ್ಯವನ್ನ ಮೋದಿ ಮತ್ತಷ್ಟು ವೃದ್ಧಿಗೊಳಿಸಿಕೊಳ್ತಾ ಇದ್ದು, ರಷ್ಯಾ, ಚೀನಾ ಬಳಿಕ ಇದೀಗ ಜರ್ಮನಿಯೊಂದಿಗೆ ಸ್ನೇಹದ ಹಸ್ತ ಚಾಚಿದ್ದಾರೆ.
ಸೂತ್ರದ ವಿರುದ್ಧ ನಮೋ ಮಾಸ್ಟರ್ ಪ್ಲಾನ್. ಯುರೋಪಿಯನ್ ಒಕ್ಕೂಟದತ್ತ ಪ್ರಧಾನಿ ಮೋದಿ ಕಣ್ಣು. ಡೊನಾಲ್ಡ್ ಟ್ರಂಪ್ ವಿಶ್ವದ ಅರ್ಥವ್ಯವಸ್ಥೆಯನ್ನ ತನ್ನ ಬೆರಳಿನಲ್ಲಿ ಆಟ ಆಡಿಸುತ್ತೇನೆ ಅಂತ ನಂಬಿರೋ ಹುಂಬ ರಾಜಕಾರಣಿ. ನಿದ್ರೆಯಲ್ಲಿ ಕಂಡ ಕನಸನ್ನ ಬೆಳಗ್ಗೆ ಎದ್ದು ಜಾರಿ ಮಾಡೋ ಮನುಷ್ಯ. ಭಾರತವನ್ನು ತನ್ನ ಹಿಡಿತಕ್ಕೆ ಪಡೆಯಬೇಕೆಂದು ಅಮೆರಿಕ ಅಧ್ಯಕ್ಷ ಮಾಡಿದ ಕಿತಾಪತಿ ಒಂದೆರಡಲ್ಲ. ಇಂತಿಪ್ಪ ಟ್ರಂಪ್ನ ಸುಂಕಾಸ್ತ್ರದ ವಿರುದ್ಧ ಪ್ರಧಾನಿ ಮೋದಿ ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕಿದ್ದಾರೆ. ರಷ್ಯಾ, ಚೀನಾ ಬಳಿಕ ಇದೀಗ ಯುರೋಪಿಯನ್ ಒಕ್ಕೂಟದತ್ತ ತನ್ನ ಚಿತ್ತ ನೆಟ್ಟಿದ್ದಾರೆ. ವಿಶ್ವದ ಅತಿದೊಡ್ಡ ಅರ್ಥವ್ಯವಸ್ಥೆಗಳ ಸ್ನೇಹ ಸಂಗಮ. ಭಾರತದ ಆರ್ಥಿಕತೆಯನ್ನ ಮತ್ತಷ್ಟು ಭದ್ರಪಡಿಸಲು ಪ್ರಧಾನಿ ಮೋದಿ ಯುರೋಪಿಯನ್ ಒಕ್ಕೂಟದತ್ತ ಸ್ನೇಹ ಹಸ್ತ ಚಾಚಿದ್ದಾರೆ. ವಿಶ್ವದ 3ನೇ ಅರ್ಥವ್ಯವಸ್ಥೆಯಾದ ಜರ್ಮನ್ ಜೊತೆ ವ್ಯಾವಹಾರಿಕ ಸಂಬಂಧವನ್ನ ವೃದ್ಧಿಸಲು ಇಂದು ಜರ್ಮನ್ ಚಾನ್ಸಲರ್ ಮಿಚ್ ಜೊತೆ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ವಿಶ್ವದ 3ನೇ ಮತ್ತು 4ನೇ ಆರ್ಥಿಕತೆ ದೇಶಗಳ ಈ ಭೇಟಿಯನ್ನ ಇಡೀ ಜಗತ್ತೇ ಬೆರಗುಗಣ್ಣಿನಿಂದ ನೋಡುತ್ತಿದ್ದು, ಇದೇ ಮೊದಲ ಬಾರಿಗೆ ಜರ್ಮನ್ ಚಾನ್ಸಲರ್ ಫೆಡರಿಕ್ ಮರ್ಜ್ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಮೋದಿ ಮತ್ತು ಮರ್ಜ್ ಭಾಗಿಯಾಗಿದ್ರು. ಜರ್ಮನಿ ಯುರೋಪ್ ಖಂಡದ ಅತಿದೊಡ್ಡ ಆರ್ಥಿಕತೆಯಾಗಿದ್ದು, ಅಹಮದಾಬಾದ್ನ ಮಹಾತ್ಮ ಮಂದಿರದಲ್ಲಿ ಮೋದಿ ಮತ್ತು ಮರ್ಜ್ ದ್ವಿಪಕ್ಷೀಯ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಕೃಷಿ, ಆಟೋಮೊಬೈಲ್, ಗ್ರೀನ್ ಹೈಡ್ರೋಜನ್ ಸೇರಿ ರಕ್ಷಣಾ ಕ್ಷೇತ್ರದ ಹೂಡಿಕೆ ಬಗ್ಗೆ ಚರ್ಚೆಯಾಗಿದ್ದು, ಸಿಇಒ ಸಭೆಗಳಲ್ಲೂ ಇಬ್ಬರು ದಿಗ್ಗಜ ನಾಯಕರು ಭಾಗಿಯಾಗಿದ್ರು. ಜರ್ಮನಿ ಭಾರತದ ಟಾಪ್ 10 ಎಫ್ಟಿಐ ಹೂಡಿಕೆ ರಾಷ್ಟಗಳಲ್ಲಿ ಒಂದಾಗಿದ್ದು, ಭಾರತದ ಪ್ರತಿಭಾನ್ವಿತರಿಗೆ ಮಣೆ ಹಾಕಲು ಸಜ್ಜಾಗಿದೆ. ಭಾರತದ ಪ್ರತಿಭಾನ್ವಿತರಿಗಾಗಿಯೇ ವೀಸಾ ನಿಯಮಗಳಲ್ಲಿ ಬದಲಾವಣೆ ತಂದಿದೆ. चांसलर के रूप में यह उनकी भारत ही नहीं बल्कि एशिया की पहली यात्रा है. यह इस बात का सशक्त प्रमाण है कि वे भारत के साथ संबंधों को कितना गहरा महत्व देते हैं. उनके पर्सनल अटेंशन और कमिटमेंट के लिए मैं उनका बहुत बहुत धन्यवाद करता हूं. भारत जर्मनी के साथ अपनी मित्रता और साझेदारी और सुदृढ़ करने के लिए पूरी तरह से प्रतिबद्ध है. ಜರ್ಮನ್ ಚಾನ್ಸಲರ್ ಜೊತೆ ಪ್ರಧಾನಿ ಮೋದಿ ಕೇವಲ ಆರ್ಥಿಕತೆ ಬಗ್ಗೆ ಮಾತ್ರ ಚರ್ಚೆ ಮಾಡಿಲ್ಲ, ಬದಲಾಗಿ